ತೋರಿಸಿದ್ದು ಇದೆ, ಪ್ರಯೋಗ ಮಾಡಿ ತೋರಿಸಿದ್ದಿದೆ. ಇಲ್ಲಿ ನೋಡ್ರಿ, ಇದ್ರೊಳಗೆ ನೋಡ್ರಿ, ಇದ್ರೊಳಗೆ ಏನಾಯ್ತು, ಎಲ್ಲರೂ ಮುಂದೆ ಹೋಗೈತಿದೆ, ನೇರವಾದ ಕಿರಣ ಹೋಗಿಲ್ಲ, ಯಾಕಂದ್ರೆ ಇಲ್ಲೇ ಸ್ಪ್ರೆಡ್ ಆಗೈತಿದೆ. ಸೊ ಹಿಂಗೆ ಸಮುದ್ರದೊಳಗೆ ಏನಾದ್ರು ಸೂರ್ಯನ ಕಿರಣ ಬಿದ್ರ ಅಲ್ಲಿ ನಾವು ವಿಪ್ ಗ್ಯೂರ್ ಅಂತ ಏನ್ ಕರಿತೀವಿ, ವೈಲೆಟ್ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಬ್ಲೂ, ಗ್ರೀನ್, ಇವೆಲ್ಲ ರೆಡ್, ಇವೆಲ್ಲ ಬಣ್ಣದೊಳಗ ಕಮ್ಮಿ ಬಾಗಿರು ಬಣ್ಣ ಯಾವುದು ಅಂತ ಹೇಳಿದ್ರೆ, ಕಮ್ಮಿ ಬಾಗಿರು ಬಣ್ಣ ಯಾವುದು ಅಂತ ಹೇಳಿದ್ರೆ ನೀಲಿ. ತರಂಗ ದೂರ ಅಂತ ಕರಿತೀವಿ ನಾವು. ತರಂಗ ದೂರ ಅಂದ್ರೆ ಲೆಂತ್. ಈಗ ಇಷ್ಟು ದೂರ ಇದು ಕಟ್ಟಿಗೆ ಐತಲ್ಲ, ಇಷ್ಟು ದೂರ ಒಂದ್ ಕಲರ್ ಲೆಂತ್ ಇರ್ತತಿ, ಆಮೇಲೆ ಅದು ಅಷ್ಟು ದೂರ ಒಂದ್ ಲೆಂತ್ ಇರ್ತತಿ. ಅದ್ರೊಳಗೆ ಜಾಸ್ತಿ ಲೆಂತ್ ಇರುವುದು ರೆಡ್, ಆದ್ರ ಅದ್ರ ಚದುರಂಗಿಲ್ಲ ಜಾಸ್ತಿ. ಅದ ಯಾವ್ದು ಕಮ್ಮಿ ಇರ್ತದಲ್ಲ ಲೆಂತ್, ಅದು ಚದುರ್ತತಿ. ಹಂಗಾಗಿ ಇಲ್ಲಿ ಬ್ಲೂ ಕಲರ್ ಕಮ್ಮಿ ಲೆಂತ್ ಇರುವುದರಿಂದ ಅದು ನಮ್ಮ ಸಮುದ್ರದ ಒಳಗ ಏನು ಸೂರ್ಯನ ಕಿರಣ ಬಿದ್ದಾಗ ಬ್ಲೂ ಏನಿರ್ತದಲ್ಲ ಅದು ಏನ್ ಕಲರ್ ಅದು ಸ್ಪ್ರೆಡ್ ಆಗತ್ತೆ. ಅವಾಗ ನಮ್ಗೆ ನೋಡಿದ ಕೂಡಲೇ ಆಕಾಶ ನೀಲಿಯ ಕಾಣಿಸೋದು. ಅದು ಏನು ಏನು ವಾಯು ಒಳಗ ನಾವು ಬೆಳಕು ಮುಖಾಂತರ ನೋಡಿದಾಗ ಏನಾಗತಿ, ಧೂಳಿನ ಕಣಗಳ ಮುಖಾಂತರ ಅಲ್ಲಿ ವಾಯು ಒಳಗ ನೀಲಿ ಬಣ್ಣ ಚದರಿರ್ತದೆ ಕಮ್ಮಿ, ಅಂದ್ರೆ ಕಮ್ಮಿ ಲೆಂತ್ ಇರೋದ್ರಿಂದ ಜಾಸ್ತಿ ಚದರಿರ್ತದೆ, ಅವಾಗ ಆಕಾಶ ನೀಲಿ ಕಾಣುತ್ತೆ. ಅದೇ ರೀತಿ ನೀರೊಳಗ ನೀಲಿ ಬಣ್ಣ ಕಮ್ಮಿ ಲೆಂತ್ ಇರ್ತತಿ, ಅದೇನಾಗ್ತತಿ ಚದರ್ತತಿ. ಸೊ ಇಲ್ಲಿ ರೆಡ್ ಹೆಂಗ ಆಗೈತಲ್ಲ, ನೀರೆಲ್ಲ ರೆಡ್ ಕಾಣತ್ತಿಲ್ಲ. ಇಲ್ಲಿ ನೋಡಿ, ಇದ್ರೊಳಗ ಇದು ಲೆಂತ್ ಏನೈತಲ್ಲ, ಇದು ವೇವ್ ಮುಂದೆ ಹೋಗುದಿಲ್ಲ, ಅದು ಕಂಪ್ಲೀಟ್ ಆಗಿ ಎಲ್ಲಿರ್ತತಿ ನೀರ್ ಒಳಗನ ಅದು ಆವರಿಸ್ಕೊಂಡ್ಬಿಡ್ತತಿ. ಹಂಗಾಗಿ ಇಡೀ ಸಮುದ್ರದ ಒಳಗ ಸೂರ್ಯನ ಕಿರಣ ಬಿದ್ದಾಗ ನೀಲಿ ಬಣ್ಣ ಅಲ್ಲಿ ಹೆಚ್ಚು ಚದರ್ತತಿ. ಹಂಗಾಗಿ ಸಮುದ್ರ ಹೆಂಗ್ ಕಾಣಿಸುತ್ತೆ, ನಮ್ಗ ನೀಲಿಯಾಗಿ ಕಾಣಿಸುತ್ತೆ ಅನ್ನೋದು ಈ ಪರಿಣಾಮವನ್ನ ರಾಮನ್ ಪರಿಣಾಮ ಅಂತ ಕರಿತೇವೆ ನಾವು. ಇದು ರಾಮನ್ ಎಫೆಕ್ಟ್. ಇದನ್ನ ಮಾಡಿ ತೋರಿಸಿರೋರು ಸುಮಾರು 7 ವರ್ಷ ತಗೊಂಡು ಈ ಪ್ರಯೋಗ ಮಾಡಕ್ 7 ವರ್ಷ ಸತತ ಪ್ರಯತ್ನ ಮಾಡಿ ಇಡೀ ಜಗತ್ತಿಗೆ ತೋರಿಸ್ತಾರೆ. ಅದಕ್ಕೆ ಅವರಿಗೆ ಭೌತಶಾಸ್ತ್ರದಲ್ಲಿ ಅಂದ್ರೆ ಏನು ನಮ್ಗೆ ಫಿಸಿಕ್ಸ್ ಒಳಗ ಒಂದು ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಇದು ಭಾರತಕ್ಕಷ್ಟ ಅಲ್ಲ, ಇಡೀ ಜಗತ್ತಿಗೆ ಒಂದು ಸತ್ಯವನ್ನು ತೋರಿಸಿದ್ದಕ್ಕೆ 1930 ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತತಿ. ಮುಂದೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗ್ತದೆ. ಸೊ ಇದಿಷ್ಟು ನಮ್ಮ ರಾಮನ್ ಎಫೆಕ್ಟ್ ಬಗ್ಗೆ. ಧನ್ಯವಾದ.